ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ವತಿಯಿಂದ ನಿಮ್ಮಗಳಿಗೆ ಈಗ ರ್ಯಾಂಕ್ ನಂಬರ್ಗಳು ಬಂದಿವೆ. ಮುಂದಿನ ಪ್ರಕ್ರಿಯೆ ಏನಂತಂದರೆ, ನಿಮ್ಮಗಳಿಗೆ ಆಪ್ಷನ್ ಎಂಟ್ರಿ ಇರ್ಬೋದು, ವೆರಿಫಿಕೇಷನ್ ಸ್ಲಿಪ್ಸ್ ಅಂತ ಬರುತ್ತೆ, ಆಮೇಲೆ ಕಾಲೇಜ್ಗಳ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ, ಚಾಯ್ಸ್ ಎಂಟ್ರಿ ಅಂತ ಬರ್ತವೆ. ಇವೆಲ್ಲಗಳು ಮುಂದೆ ಬರಬೇಕಾಗಿದೆ. ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಆಗಿ ಆಪ್ಷನ್ ಮಾಹಿತಿಗಳನ್ನು ಕೆ ಇದವರು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಈ ಮಧ್ಯದಲ್ಲಿ ನನ್ನ ವಿದ್ಯಾರ್ಥಿಗಳು ನಮ್ಮ ಚಾನಲಲ್ಲಿ ಬಂದು ತಮ್ಮ ಕಾಮೆಂಟ್ಸ್ಗಳನ್ನು, ಪ್ರಾಬ್ಲಮ್ಗಳನ್ನು ಶೇರ್ ಮಾಡ್ಕೊಂಡಿರ್ತಾರೆ. ಬಿಡುವಿನ ವೇಳೆಯಲ್ಲಿ ಅವುಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ಅದರ ಜೊತೆಗೆ ಈ ಸಂಜೆ 4:15 ನಂತರ ಲೈವಲ್ಲಿ ಕೂಡ ಬಂದಿರ್ತೇನೆ. ಅಲ್ಲಿ ಕೂಡ ನಾನು ನಿಮ್ಮಗಳಿಗೆ ಡೈರೆಕ್ಟಾಗಿ ನೇರವಾಗಿ ಉತ್ತರವನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ. ನೀವು ಕೂಡ ಜಾಯ್ನ್ ಆಗ್ಬೋದು. 4:15 ನಂತರ ನಾನು ಲೈವಲ್ಲಿ ಬರ್ತೇನೆ. ಅದರ ಜೊತೆಗೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ಜಾಯ್ನ್ ಆಗಿ ನೀವು DM ಕೂಡ ಮಾಡ್ಬೋದು. ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿ ಕಾಮೆಂಟ್ ಹಾಕಿರುವಂಥದ್ದು ನೋಡಿ ನೀವು ಕೂಡ ಕಾಮೆಂಟ್ಗಳನ್ನು ಶೇರ್ ಮಾಡ್ಬೋದು ನನಗೆ ಈ ರೀತಿಯಾಗಿ. ಸರ್, BSc MIT ಕೋರ್ಸಸ್ ಮೈ KCET ರ್ಯಾಂಕ್ BSc HS 1,60,941 ಸಿಗುತ್ತಾ? I am SC ಕ್ಯಾಂಡಿಡೇಟ್ ಇನ್ ಮೈಸೂರು ಕಾಲೇಜ್. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಆದರೆ ನೀವು ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ನೀವು ಎಕ್ಸ್ರೇಗಿಂತೂ ಕಾಂಪಿಟೇಷನ್ ಕಡಿಮೆ, ಬಟ್ ಸಿಗುತ್ತಂತಿಲ್ಲ. ಆದರೆ ಜಾಸ್ತಿ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು. ಸರ್, ವಿತೌಟ್ CET HS ಕೋರ್ಸ್ ಮಾಡಲಿಕ್ಕೆ ಎಷ್ಟು ಪರ್ಸೆಂಟೇಜ್ PUC ಮಾಡಿದ್ರಲ್ಲಿ ಸೀಟ್ ಸಿಗುತ್ತೆ? ನೋಡಿ, ಇವ್ರಿಗೆ ಕ್ವಶನ್ ಕಾಮನ್ ಆಗಿದೆ. ಏನಂತಂದರೆ, ಇವರಿಗೆ ವಿತೌಟ್ CET ಇಲ್ಲದೇ ನಾವು HS ಮಾಡಬೇಕಂದ್ರೆ ಪರ್ಸೆಂಟೇಜ್ ಎಷ್ಟು ಬೇಕಂತೇಳಿ ನೋಡಿರಿ. 60% ಇದ್ದರೂ ಕೂಡ ನಿಮಗೆ HS ಕೋರ್ಸ್ಗಳನ್ನು ಸೀಟ್ ಸಿಗುತ್ತೆ. ಸರ್, ನಂದು BPT 25,304 ಇದೆ, 304 ರ್ಯಾಂಕಿಂಗ್ ಇದೆ. SC ಕ್ಯಾಟಗರಿ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? 25,000ಕ್ಕೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗುವಂಥ ಚಾನ್ಸಸ್ ಇದೆ. ಬಟ್ ಈ ವರ್ಷ ನಿಮ್ಮ ಕಾಸ್ಟಿಗೆ ಯಾವ ರೀತಿಯಾಗಿ ಸೀಟ್ಗಳನ್ನು ಹಂಚಿಕೆ ಮಾಡಿದರೆ ನೋಡಬೇಕು. ಯಾಕಂದರೆ SCಗೆ ಎಷ್ಟು ಸೀಟ್ ಇದಾವೆ ಅಂತ ವೆರಿ ಇಂಪಾರ್ಟೆಂಟ್, ಅದು ಕೂಡ ನೋಡಬೇಕಾಗತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬರಲಿ, ನಿಮ್ಮ ಕಾಸ್ಟಿಗೆ ಎಷ್ಟು ಸೀಟ್ ಇದಾವೆ ಅಂತ ನೋಡಿಕೊಂಡು ನಿಮಗೆ ಕನ್ಫರ್ಮೇಷನ್ ಆಗುತ್ತಾ. ಬಟ್ ಈ ರೇಂಜಿಗೆ 25,000ಕ್ಕೆ ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಇದೆ. ನಂದು KCET HS ರ್ಯಾಂಕ್ 1,16,481 ಕ್ಯಾಟಗರಿ 2B ಕ್ಯಾಟಗರಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ? AHSಗೆ ಪಕ್ಕಾ ಸೀಟ್ ಸಿಗುತ್ತೆ. ನಿಮಗೆ AHSಗೆ ತೊಂದರೆ ಇಲ್ಲ, ಸಿಗುತ್ತೆ 2B ಕ್ಯಾಟಗರಿಗೆ. ಸರ್, ಫಾರ್ 20,579 GM HK ಕ್ಯಾನ್ ಐ ಗೆಟ್ ಸೀಟ್ ರಿಪ್ಲೈ? ಯಾವ ಕೋರ್ಸಿಗೆ ಅಂತ ಹೇಳಿಲ್ಲ ಇವರು, ಯಾವ ಕೋರ್ಸ್ ಅಂತ ಹೇಳಿಲ್ಲ. ಬಟ್ BPT ಅಥವಾ HS, BSc ನರ್ಸಿಂಗ್ ಮೂರಿಗೂ ಕೂಡ ಸೀಟ್ ಸಿಗುತ್ತೆ, ಗೌರ್ಮೆಂಟ್ ಕಾಲೇಜಲ್ಲೇ ಸಿಗುತ್ತೆ. ಬಟ್ BPTಗೆ ಸ್ವಲ್ಪ ಡೌಟ್ ಇದೆ. ಬಟ್ AHS ಆಗಿರ್ಬೋದು, BSc ನರ್ಸಿಂಗ್ ಗೌರ್ಮೆಂಟ್ ಕಾಲೇಜಲ್ಲೇ ಸೀಟ್ ಸಿಗುತ್ತೆ. BPT ಪ್ಲೀಸ್ ಹಂಗಂದ್ರೆ ಏನದು? BPT ಪ್ಲೀಸ್ ಅಂದರೆ ಹೌ ಮೆನಿ ಗೌರ್ಮೆಂಟ್ ಸೀಟ್ಸ್ ಇನ್ ದ CET ಫಾರ್ ನರ್ಸಿಂಗ್? SC ಕ್ಯಾಟಗರಿಗೆ BPT ರ್ಯಾಂಕ್ 1,60,000 ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ಪ್ರೈವೇಟ್ ಏಡೆಡ್ ಕಾಲೇಜಿಗೆ GG ಸೆಲೆಕ್ಟ್ ಮಾಡ್ಬೋದು. ಏಡೆಡ್ ಕಾಲೇಜೇ ಇರೋದು, ಅನ್ಎಡೆಡ್ ಕಾಲೇಜ್ ಇರೋದು. ಏಡೆಡ್ ಯಾವುದಿಲ್ಲ ಕರ್ನಾಟಕದಲ್ಲಿ. ಏಡೆಡ್ ಗೌರ್ಮೆಂಟು ಮತ್ತು ಅನ್ಎಡೆಡ್ ಇರೋದು ಆಪ್ಷನ್. ಸರ್, ಫೋನಲ್ಲಿ ಸಬ್ಮಿಟ್ ಹಾಕೋದ್ರಲ್ಲಿ ಚೆಕ್ ಯಾವ್ದ್ರದ್ದು ಮಾಡಿದೆವು. ಈಗ ಕಂಪ್ಯೂಟ್ರ್ GN ಅಪ್ಲಿಕೆ ಹಾಕಿದ್ದೀವಿ, ಫೋನಲ್ಲಿ ಚೆಕ್ ಇವ್ರ ಕ್ವಶನ್ ಏನಂದರೆ, ಇವರು GNM ನರ್ಸಿಂಗ್ ಬಗ್ಗೆ ಇವರು ಕಂಪ್ಯೂಟ್ರಲ್ಲಿ ಹಾಕಿದ್ದಾರೆ, ಫೋನಲ್ಲಿ ಚೆಕ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಮಾಡಿ ಬರುತ್ತೆ, ಹಾಗೇನು ಪ್ರಾಬ್ಲಮ್ ಇಲ್ಲ. ವಾಟ್ ಆರ್ ದ ಎಕ್ಸಾಮ್ ಟಾಪಿಕ್? ಸರ್, ನೋಡಿರಿ, ಎಕ್ಸಾಮ್ ಟಾಪಿಕ್ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ರೀ. ಅದು ಯಾಕಂದ್ರೆ ಅವರು PUC ಮೇಲೆ ಅಡ್ಮಿಷನ್ ತೊಗೊತಾ ಇದ್ದಾರೆ. PUC ಮೇಲೇನ ಬೇಸಿಸ್ ಮೇಲೇನ ಅಡ್ಮಿಷನ್ ಇರೋದ್ರಿಂದ PUCದ ಸಿಲೆಬಸ್ ಓದ್ಕೋಬೇಕು. ಮೈ ರ್ಯಾಂಕ್ BSc ನರ್ಸಿಂಗ್ 92,550 3B ಕನ್ನಡ ಮೀಡಿಯಮ್ ರೂರಲ್ ಇದೆ. ಸೀಟ್ ಸಿಗುತ್ತೆ. DMLT ಡಿಪ್ಲೊಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ? ಅದು ಡೌಟ್ ಇದೆ ರೀ, ಕೋರ್ಟ್ ಕೇಸ್ ನಡೀತಾ ಇದೆ, ನೋಡಬೇಕು. ಸರ್, ಏನಾದರೂ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತೊಗೊಂಡ್ರೆ ಅಪಾರ್ಟ್ ಫ್ರಮ್ 70K ಎಕ್ಸ್ಟ್ರಾ ಯೂನಿವರ್ಸಿಟಿ ಫೀಸ್ ಡೊನೇಷನ್ ಕೊಡಬೇಕಾ? ಸರ್, ಪ್ಲೀಸ್ ಹೇಳಿ. ಕಾಂಟ್ ಅಫೋರ್ಡೆಬಲ್ ಡೊನೇಷನ್. ನೋಡಿರಿ, ಪ್ರೈವೇಟ್ ಕಾಲೇಜಲ್ಲಿ ಡೊನೇಷನ್ ಕೇಳ್ತಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ಡೊನೇಷನ್ ಕೇಳೋಂಗಿಲ್ಲ. ಆದರೆ ಪ್ರೈವೇಟ್ ಕಾಲೇಜಲ್ಲಿ ಕೇಳೋರು ಅವ್ರು ಬಿಡೋದಿಲ್ಲ, ಅವ್ರಿಗೆ ನಡಿಂಗಿಲ್ಲ. ಅವ್ರು ಕೇಳೋರೆ, ಅವ್ರು ಎಂಥ ಎಷ್ಟಕ್ಕೆ ತೊಗೊಂಬಂದು ಜೈಲಿನ ಹಾಕಿದ್ರು ಅವ್ರು ಕೇಳೋರೆ. ಹೀಗಾಗಿ ತೊಗೊತಾರೆ. ಅಂದ್ರೆ 10,000 15,000 ತೊಗೋಬೋದು, 50,000 ಮಟ್ಟನೂ ಕೇಳ್ಯಾರ ಒಂದೊಂದು ಕಾಲೇಜ್ನಾಗ. ನೀವು ಎಂಥ ಕಾಲೇಜಿಗೆ ಹೋಗ್ತೀರಿ, ನೀವು ಪುಣ್ಯ ಮಾಡಿ ಬಂದರೆ ಕಡಿಮೆ ತೊಗೊತಾರೆ, ಇಲ್ಲಾಂದ್ರೆ ಜಾಸ್ತಿ ತೊಗೊತಾರೆ. ಐ ಗಾಟ್ 1,66,000 ಕ್ಯಾನ್ ಐ ಗೌರ್ಮೆಂಟ್ BSc ನರ್ಸಿಂಗ್? ಐ ಹ್ಯಾವ್ ರೂರಲ್ ಅಂಡ್ ST ಕ್ಯಾಟಗರಿ. 1,66,000 ಯು ಗೆಟ್ ಅ ಸೀಟ್ ಇನ್ ದ ಪ್ರೈವೇಟ್ ಕಾಲೇಜಸ್ GG ಸೀಟ್ಸ್. GG ಒಳಗಡೆ ನಿಮ್ಗೆ ಸೀಟ್ ಸಿಗ್ತೈತಿ, ತೊಂದರೆ ಇಲ್ಲ. ಅಪ್ಲಿಕೇಶನ್ ಹಾಕೋದು ಸಕ್ಸಸ್ಫುಲ್, ಮೆಸೇಜ್ ಬಂದಿಲ್ಲ. ಸ್ಟೇಟಸ್ ಚೆಕ್ ಮಾಡ್ತಾಯಿರಿ, ತೊಂದರೆ ಇಲ್ಲ. ಫೋನಲ್ಲಿ ಸ್ಟೇಟಸ್ ಚೆಕ್ ಮಾಡ್ಬೋದು, ತೊಂದರೆ ಇಲ್ಲ, ಮಾಡ್ಕೊರಿ. ನನ್ನ ಪ್ಯಾರಾಮೆಡಿಕ್ ಕಂಪ್ಲೀಟ್ ಆಯಿತು, ಆಪ್ಟೋಮೆಟ್ರಿದು. ಈಗ BSc ಆಗಬೇಕು. ಯಾವಾಗ ಎಕ್ಸಾಮ್ ಅಟೆಂಡ್ ಮಾಡಬೇಕಾ? ಯಾವುದೇ ಎಕ್ಸಾಮ್ ಅಟೆಂಡ್ ಇಲ್ಲ ರೀ. ಹಂಗೇನಾದ್ರು ಬಂದಂದ್ರೆ ನಾನು ಹೇಳ್ತೀನಿ. ಸದ್ಯಕ್ಕೆ ಯಾವುದೋ ಎಕ್ಸಾಮ್ ಇಲ್ಲ, ಯಾವುದೋ ಎಕ್ಸಾಮ್ ಅಟೆಂಡ್ ಮಾಡೋನು ಹಾಗೇ ಇಲ್ಲ. BSc ನರ್ಸಿಂಗ್ 1,44,000 2A ಕ್ಯಾಟಗರಿ ಇಂಗ್ಲೀಷ್ ಮೀಡಿಯಮ್ ಕ್ಯಾನ್ ಐ ಗೆಟ್ ಗೌರ್ಮೆಂಟ್ ಕಾಲೇಜ್ GP ಕಾಲೇಜ್? ನೋಡಿರಿ, GP ಕಾಲೇಜ್ ಅಂದರೆ 1 ಲಕ್ಷ ಫೀಸ್.
you get in private college, not in government college, you get a seat in private college in 10,000 fees. GG college, GG seat 1,40,000, you can't get a government college because of rank is away from. So you get a government private seat, a private college in 10,000 fees only. Why you going to GP means 1 lakh rupees fees. ನಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀನಿ, ಮತ್ತು ಸಿಲೆಬಸ್ ನನಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಅಷ್ಟೇ ಗೊತ್ತಿದೆ, ಬಯಾಲಜಿ ಗೊತ್ತಿಲ್ಲ. ಸೆಂಡ್ ಮಾಡಿ ನೋಡಿರಿ, ನಮ್ಗೆ ಗೊತ್ತಿಲ್ಲ ರೀ. ನಮಗೂ ಇದ್ರ ಬಗ್ಗೆ ನಾವು ಮಾಹಿತಿ ಅಷ್ಟು ಕೊಟ್ಟಿವಿ, ಅದಕ್ಕೆ ಡಬ್ಬಿ ಕೊಟ್ಕೊಂಡು ಕುಂತಿಲ್ಲ ನಾವು. ಆ ಕಾಲೇಜಿಗೆ ನಾವು ಇದು ಮಾಡೋಕೆ ಕುಂತಿಲ್ಲ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದು ಮಾರ್ಗದರ್ಶನ ಮಾಡಿದ್ದೀವಿ ಅಷ್ಟೇ. ಎಲ್ಲನೂ ನಮ್ಗೆ ಹೇಳೋಕ್ಕಾಗೋದಿಲ್ಲ, ಕ್ಷಮಿಸಿ. ಪ್ಯಾರಾಮೆಡಿಕಲ್ ಸೆಕೆಂಡ್ರಿ ಎಕ್ಸಾಮ್ ಫೇಲ್ ಆಗಿದ್ದೀನಿ, ಸಪ್ಲಿಮೆಂಟ್ರಿ ಕರೆಯೋಕ್ಕೆ ಆಗಲಿಲ್ಲ, ಮತ್ತು ಇವಾಗ ಬರೀಬೋದಾ? ಥರ್ಡ್ ಇಯರ್ ಫೈನಲಿಗೆ ಬರೀಬೋದು. ಥರ್ಡ್ ಇಯರ್ ಬರೆಯೋಕೆ ಬರೋಂಗಿಲ್ಲ, ಸೆಕೆಂಡ್ ಇಯರ್ ಬರೀಬೋದು ಅಷ್ಟೇ. ಯಾವಾಗ ಕಾಲ್ ಮಾಡ್ತಾರಾ? ಎಲ್ಲಿ ಕಾಲ್ ಮಾಡ್ಬೇಕ್ರಿಪ್ಪ, ಕಷ್ಟ ಇದೆ ಕಾಲ್ ಮಾಡೋದು. ಸರ್ ಐ ಹ್ಯಾವ್ ಕಂಪ್ಲೀಟೆಡ್ ಪ್ಯಾರಾಮೆಡಿಕಲ್, ಐ ವಾಂಟ್ ಟು ಜಾಯ್ನ್ ಎಚ್ ಎಸ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ಕೇಳಕೊಂತೀರಿ. ಎಚ್ ಎಸ್ ಅಪ್ಲಿಕೇಶನ್ ಆಗಸ್ಟ್ ನಂತರ, ರೆಗ್ಯುಲರ್ ವಿದ್ಯಾರ್ಥಿಗಳು ಮುಗಿಬೇಕು, ಆಗಸ್ಟ್ ನಂತರ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ. ಓಕೆ ಸರ್, ಇದು ನಂದು 84,070 ಇದೆ. ಬಿ ಎಸ್ ಅನಸ್ತೇಶಿಯಾ ಸಿಗುತ್ತಾ? ಗೌರ್ಮೆಂಟ್ ಸೀಟೇ ಸಿಗುತ್ತಾ? ಗೌರ್ಮೆಂಟ್ ಕಾಲೇಜಲ್ಲಿ ಸಿಗ್ಬೋದು. ಸರ್ ಪ್ರೈವೇಟ್ ಐಡೆಡ್ ಕಾಲೇಜ್ GG ಸೆಲೆಕ್ಟ್ ಮಾಡಿ ಹಾಕ್ಬೋದಾ? ಹಾಕ್ಬೋದು. ಐಡೆಡ್ ಕಾಲೇಜ್ ಪ್ರೈವೇಟ್ ಕಾಲೇಜಲ್ಲಿ GG ಇದ್ದಾವೆ. GG ಇದೆ, ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ GG ಇಲ್ಲ. ಗೌರ್ಮೆಂಟ್ ಕಾಲೇಜಲ್ಲಿ ಮಾತ್ರ GG ಇಲ್ಲ, ಪ್ರೈವೇಟ್ ಕಾಲೇಜಲ್ಲಿ ಕೂಡ GG ಸೀಟ್ ಇದ್ದಾವೆ, ಅಪ್ಲೈ ಮಾಡ್ಬೋದು. ಸರ್ ನಂದು BPT 25,304 ರ್ಯಾಂಕ್ ಇದೆ, SC ಕ್ಯಾಟಗರಿ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? ಓಕೆ, ಆಗಲೇ ಸೇಮ್ ರಿಪೀಟ್ ಕ್ವಶನ್ ಇದು. ಸರ್ ಇನ್ CET ರ್ಯಾಂಕ್ 97,228 to be shall I get BSc seat in government college? So 97,000 it is very difficult to get in the first round, second round, but third round or fourth round you maybe get a seat in BSc in government colleges anywhere in Karnataka, but 100% you get a GG seat in private colleges, GG seat in private colleges. So better you choose some private college, good colleges also in 10,000 rupees fees, you will definitely get a government seat. ಸರ್ 1,54,000 BSc ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಗೌರ್ಮೆಂಟ್ ಸೀಟ್ ಸಿಗುತ್ತಾ ಪ್ರೈವೇಟ್ ಕಾಲೇಜಲ್ಲಿ? 27,997 ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಗುತ್ತಾ? ಪಕ್ಕಾ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ನಿಮಗೆ, 100% ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ. ಯಾಕಂದರೆ 22,000 ರ್ಯಾಂಕ್ ಇದೆ, ಆರಾಮಾಗಿ ಸೀಟ್ ಸಿಗುತ್ತೆ. ಡೈರಿ ಕೋರ್ಸ್ ಬಗ್ಗೆ ಅಪ್ಲೈ ಮಾಡುತ್ತರು, ಡೈರಿ ಬಗ್ಗೆ ಮಾಹಿತಿ ಇಲ್ಲರಿ. ಈ ವರ್ಷ KCET ಥ್ರೂ BPT ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ ಜಾಯ್ನ್ ಆಗ್ಬೋದಾ? ಸರ್ ಅದು ಒಂದು ಹೇಳಿ, ಯಾಕಂದರೆ ನೆಕ್ಸ್ಟ್ ಇಯರ್ ಒಂದು ನೀಟ್ ಥ್ರೂ ಇದೆ, ಸೊ ಅದಕ್ಕೆ ಕನ್ಫ್ಯೂಸ್ ಆಗ್ತಾಯಿದೆ. ಈ ವರ್ಷ ಜಾಯ್ನ್ ಆಗಿರಿ, ಮುಂದಿನ ವರ್ಷ ನೋಡೋಕೆ ಹೋಗ್ಬೇಡ್ರಿ. ಮುಂದಿನ ವರ್ಷ ದೇವರಿದಾನೆ, ಈಗಿಂದ ಅಷ್ಟೇ ನೋಡ್ಕೋಬೇಕು, ಈಗಿನ ಪ್ರೊಸೀಜರ್ ಏನಿದೆ ಅದನ್ನಷ್ಟೇ ಫಾಲೋ ಮಾಡ್ಕೋಬೇಕು. ಮುಂದಿನ ವರ್ಷದ ಯೋಚನೆ ಮಾಡಿ ಈಗ ಅಡ್ಮಿಟ್ ಆದರೆ ಹೇಗೆ? ಮುಂದಿನ ವರ್ಷ ರೋಗ ಬರುತ್ತೆ ಅಂತೇಳಿ ನಾವು ಈಗದೇ ಅಡ್ಮಿಟ್ ಆಗಲಿಕ್ಕೆ ಬರುತ್ತಾ? ಹಾಗಲ್ಲ, ಈಗಿಂದ ಅಷ್ಟೇ ನೋಡ್ಕೊಳ್ರಿ. ಮುಂದಿನ ವರ್ಷ ನೀಟ್ ಆಗಲಿ, JEE ಆಗಲಿ, ನಮಗೇನಾಗಬೇಕಾಗಿತ್ತು, ಈಗ ನಮ್ಗೆ ಅಡ್ಮಿಷನ್ ಸಿಕ್ಕರೆ ಸಾಕು, ಈ ವರ್ಷದ್ದು ನಾವು ಫಾಲೋ ಮಾಡಿದರೆ ಸಾಕು ಅಷ್ಟೇ. ಸರ್ ಪ್ಲೀಸ್ B ಫಾರ್ಮಸಿ ಲ್ಯಾಟ್ರಿ ಎಂಟ್ರಿ ಬಗ್ಗೆ ಈ ವಿಡಿಯೋ ಮಾಡಿ ನೋಡಿರಿ. ಲ್ಯಾಟ್ರಿ ಎಂಟ್ರಿದು KEದವರು ಸರಿಯಾಗಿ ನಡೆಸ್ತಾ ಇಲ್ಲ, ಹೀಗಾಗಿ ಏನಪ್ಪ ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಕೊಡೋದು ಕಷ್ಟ ಆಗಿದೆ. ಯಾಕಂದರೆ ಲ್ಯಾಟ್ರಿ ಎಂಟ್ರಿ ಅವರು ಹೋದ ವರ್ಷದ್ದು ಸರಿಯಾಗಿ ಮಾಡಿಲ್ಲ, ಈ ವರ್ಷ ಏನು ಮಾಡ್ತಾರೋ ಗೊತ್ತಿಲ್ಲ. ಓಕೆ, ಸೊ ಮತ್ತೆ ನಿಮ್ಮಲ್ಲಿ ಏನಾದರೂ ಈ ಥರ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ಸ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.